ಈ ಒಂದು ಸುಂದರಕಾಂಡದಲ್ಲಿ ಈ ಹನುಮಂತ ದೇವರು ಸೀತಾನ್ವೇಷಣೆಗಾಗಿ ಹೊರಟಿದ್ದಾರೆ. ಸೀತಾದೇವಿ ಲಂಕಾ ಪಟ್ಟಣದಲ್ಲಿ ಇದ್ದಾಳೆ, ಅಶೋಕವನದಲ್ಲಿ ಇದ್ದಾಳೆ, ಅಂತಹ ಸೀತೆಯನ್ನು ನೋಡ್ಕೊಂಡು ಬರಬೇಕು ಅಂತೇಳಿ ಹನುಮಂತ ದೇವರು ಹೊರಟಿದ್ದಾರೆ. ಇದಕ್ಕೆ ಪೂರ್ವ ಪೀಠಿಕೆಯಾಗಿ ಒಂದಷ್ಟು ಕಥೆಯನ್ನು ನಾವು ನೋಡೋಣ. ಯಾಕೆ ಇಲ್ಲಿ ಹನುಮಂತ ದೇವರೇ ಹೋದರು? ಸೀತಾದೇವಿ ಲಂಕಾಪಟ್ಟಣದಲ್ಲಿ ಇದ್ದಾಳೆ ಅಂತ ಹೇಗೆ ಗೊತ್ತಾಯಿತು? ರಾವಣ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಬಂದು ಸೀತಾದೇವಿಯನ್ನು ಅಪಹಾರ ಮಾಡಿದ್ದಾನೆ. ಸೀತಾದೇವಿಯನ್ನು ಅಪಹಾರ ಮಾಡಿದ ಮೇಲೆ ಸೀತಾದೇವಿ ಎಲ್ಲಿದ್ದಾಳೆ ಅಂಥೇಳಿ ಎಲ್ಲ ಕಪಿಗಳು ಕೂಡ ಒಂದೊಂದು ತಂಡವಾಗಿ ಹೋಗಿಕೊಂಡು ಎಲ್ಲ ದಿಕ್ಕಲ್ಲಿ ಹುಡುಕ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ. ಯಾವ ದಿಕ್ಕಿಗೆ ಹೋದರೂ ಯಾರಿಗೂ ಸೀತಾದೇವಿಯ ಸುಳಿವು ಸಿಗ್ತಾ ಇಲ್ಲ. ಕೊನೆಯಲ್ಲಿ ಒಂದು ತಂಡದವರು ಸಮುದ್ರ ತೀರಕ್ಕೆ ಬಂದರು. ಇನ್ನು ಮುಂದಕ್ಕೆ ಹೋಗಲಿಕ್ಕೆ ನಮಗಾಗೋದಿಲ್ಲ, ಸೀತಾದೇವಿಯ ಸುಳಿವಿಲ್ಲ ಅಂತ ಅಂದುಕೊಂಡು ಅಲ್ಲೇ ಕುಳಿತುಕೊಂಡು ರಾಮನಾಮ ಸ್ಮರಣೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದರು. ರಾಮನ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದರು. ಎಲ್ಲ ಕಪಿಗಳು ಸೇರಿಕೊಂಡು ರಾಮನ ಕಥೆಯನ್ನು ಹೇಳ್ತಾ ಇದ್ದಾಗ ಅಲ್ಲಿ ಒಬ್ಬ ಸಂಪಾತಿ ಅಂತ ಒಬ್ಬ ಗರುಡ ಇದ್ದ, ಒಂದು ಹದ್ದು. ಸಂಪಾತಿ ಯಾಕೆ ಅಲ್ಲಿದ್ದ ಅಂತ ಹೇಳಿದರೆ, ಸಂಪಾತಿ ಹಾಗೂ ಜಟಾಯು ಇವರು ಅಣ್ಣ ತಮ್ಮಂದಿರು. ಈ ಈರುವರ ಅಣ್ಣ ತಮ್ಮಂದಿರು ಒಂದು ಬಾರಿ ಸ್ಪರ್ಧೆಯನ್ನು ಮಾಡಿದ್ರಂತೆ. ಸೂರ್ಯಮಂಡಲವನ್ನು ಯಾರು ಸ್ಪರ್ಶ ಮಾಡ್ತಾರೆ ನೋಡೋಣ ಅಂತ, ಅಷ್ಟು ಎತ್ತರಕ್ಕೆ ಯಾರು ಹಾಡ್ತಾರೆ ನೋಡೋಣ ಅಂತ ಇಬ್ಬರು ಸ್ಪರ್ಧೆಯನ್ನು ಮಾಡಿದಾಗ ಜಟಾಯು ಬಹಳ ಎತ್ತರಕ್ಕೆ ಹಾರಿದ. ಇನ್ನೇನು ಜಟಾಯುವಿಗೆ ಸೂರ್ಯನ ತಾಪದಿಂದ ಹಾನಿಯಾಗುತ್ತೆ ಅಂತ ಆದಾಗ ಸಂಪಾತಿ ತಮ್ಮನನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಜಟಾಯುಗಿಂತಲೂ ಮೇಲೆ ಹಾರಿ ಸೂರ್ಯನ ಶಾಖದಿಂದ ತನ್ನ ರೆಕ್ಕೆಗಳನ್ನೆಲ್ಲ ಸುಟ್ಟುಕೊಂಡು ಸಮುದ್ರ ತೀರದಲ್ಲಿ ಬಿದ್ದಿದ್ದ. ಜೀವನ ಮರಣ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದ. ಅವನ ರೆಕ್ಕೆಗಳು ಸುಟ್ಟು ಹೋಗಿದೆ, ಅವನಿಗೆ ಹಾರಲಿಕ್ಕೆ ಆಗ್ತಾ ಇಲ್ಲ, ಪ್ರಜ್ಞೆ ಮಾತ್ರ ಇದೆ ಅವನಲ್ಲಿ. ಇಂತಹ ಸಂದರ್ಭದಲ್ಲಿ ಸಂಪಾತಿ ಇರಬೇಕಾದರೆ ಎಲ್ಲ ಕಪಿವೀರರು ರಾಮನ ಕಥೆಯನ್ನು ಹೇಳುವುದನ್ನೆಲ್ಲ ಕೇಳಿಸಿಕೊಂಡ. ರಾಮನ ಕಥೆಯನ್ನು, ರಾಮನಾಮ ಸ್ಮರಣೆಯನ್ನು ಮಾಡಿದ ಪರಿಣಾಮವಾಗಿ ಸಂಪಾತಿಗೆ ಸುಟ್ಟು ಹೋದಂತಹ ರೆಕ್ಕೆಗಳೆಲ್ಲವೂ ಕೂಡ ಮತ್ತೆ ಚಿಗುರಿಕೊಂಡವು. ಮತ್ತೆ ಅವನಲ್ಲಿ ನಮ್ಮ ತಾರುಣ್ಯ ಬಂತು. ಸಂಪಾತಿ ಎದ್ದು ಕುಳಿತುಕೊಂಡ. ಇದು ನೋಡಿ ರಾಮಕಥೆಗಿರುವಂತಹ ಒಂದು ದೊಡ್ಡ ಮಹತ್ವ. ಎಂತಹ ಸಂತಾಪದಲ್ಲಿ ಇದ್ದರೂ ನಾವು ಈ ರಾಮಕಥೆಯನ್ನು ಕೇಳಿದರೆ, ರಾಮನಾಮ ಸ್ಮರಣೆಯನ್ನು ಮಾಡಿದರೆ ಎಲ್ಲ ತಾಪವನ್ನು ಪರಿಹರಿಸಿಕೊಳ್ಬೋದು ಹೇಳುವುದಕ್ಕೆ ನಮಗೆ ದೃಷ್ಟಾಂತ ಯಾರು ಹೇಳಿದರೆ ಅದು ಸಂಪಾತಿ. ನಮ್ಮ ಸಾಂಸಾರಿಕ ಎಲ್ಲ ಕ್ಲೇಶಗಳಿಗೂ ಎಲ್ಲ ದುಃಖಗಳಿಗೂ ಪರಿಹಾರ ಅದು ರಾಮನಾಮ ಸ್ಮರಣೆ ಒಂದೇ ಅನ್ನುವುದನ್ನು ಸಂಪಾತಿ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಸಂಪಾತಿ ಒಳ್ಳೆಯ ಶಕ್ತಿಯನ್ನು ಪಡೆದ, ತಾರುಣ್ಯವನ್ನು ಪಡೆದ. ರಾಮನಾಮ ಸ್ಮರಣೆಯನ್ನು, ರಾಮಕಥೆಯನ್ನು ಕೇಳಿದ ಪರಿಣಾಮವಾಗಿ ಎಲ್ಲ ಕಪಿವೀರರಿಗೆ ಹೇಳ್ತಾನೆ, ಸೀತಾದೇವಿ ಎಲ್ಲಿದ್ದಾಳೆ ಅಂತ. ಸಂಪಾತಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ, ತನ್ನ ಮಗನಾದಂತಹ ಸುಪಾರ್ಶ್ವ, ಈ ಒಂದು ಸುಪಾರ್ಶ್ವ ಪ್ರತಿನಿತ್ಯ ಸಂಪಾತಿಗೆ ಆಹಾರವನ್ನು ತಂದು ಕೊಡ್ತಾ ಇದ್ದ. ಸುಪಾರ್ಶ್ವ ಒಂದು ಬಾರಿ ಅವನು ಆಕಾಶ ಮಾರ್ಗದಲ್ಲಿ ಹಾರಿಕೊಂಡು ಹೋಗ್ತಾ ಇರಬೇಕಾದ್ರೆ ಲಂಕೆಯಲ್ಲಿ ಅಶೋಕವನದಲ್ಲಿ ಸೀತಾದೇವಿ ಇರುವುದನ್ನು ಕಂಡಿದ್ದ. ಆ ಕಂಡ ವಾರ್ತೆಯನ್ನು ಸುಪಾರ್ಶ್ವ ಬಂದು ಸಂಪಾತಿಯ ಬಳಿಯಲ್ಲಿ ಹೇಳಿದ್ದ. ಸಂಪಾತಿಗೆ ವಿಚಾರ ಗೊತ್ತಿತ್ತು, ಸೀತಾದೇವಿ ಲಂಕೆಯಲ್ಲಿ ಇದ್ದಾಳೆ ಅಂತ. ಲಂಕೆಯಲ್ಲಿ ಇರುವಂತಹ ವಿಷಯವನ್ನು ಸಂಪಾತಿ ಎಲ್ಲ ಕಪಿವೀರರಿಗೆ ಹೇಳಿದ್ದಾನೆ, ಸೀತಾದೇವಿ ಲಂಕೆಯಲ್ಲಿ ಇದ್ದಾಳೆ ಅಂತ. ಸರಿ, ಹಾಗಾದರೆ ಎಲ್ಲ ಕಪಿವೀರರು ನಿಶ್ಚಯ ಮಾಡಿದರು, ಹಾಗಾದರೆ ನಾವಿನ್ನು ಲಂಕೆಗೆ ಹೋಗಬೇಕು, ಸೀತಾದೇವಿಯನ್ನು ಕಾಣಬೇಕು ಅಂತಾದರೆ ಅಂತ.